ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬುಧವಾರ ನಮಗೆ ಗುರು ಪೌರ್ಣಿಮೆ ಬಂದಿದೆ. ಅಂದರೆ 29ನೇ ತಾರೀಕು ಗುರು ಪೌರ್ಣಿಮೆ ಇದೆ. ಹಾಗಾಗಿ ಈ ಗುರು ಪೌರ್ಣಿಮೆಯೊಂದಿಗೆ ಗುರು ಚಂದ್ರನೊಂದಿಗೆ ಸಂಯೋಗಗೊಂಡು ಗುರು ಪೌರ್ಣಿಮೆಯೆಂದು ಗಜಕೇಸರಿ ಯೋಗ ಕೂಡ ರೂಪುಗೊಳ್ತಾ ಇದೆ. ಇದರಿಂದ ಜಾತಕದಲ್ಲಿ ಗುರು ಬಲವಾಗಿರುವ ರಾಶಿಗಳಿಗೆ ಹಣ, ಪ್ರೀತಿ ಮತ್ತು ಯಶಸ್ಸು ಅನ್ನೋದು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಧನುಸ್ಸು ರಾಶಿ ಸೇರಿ ಈ 5 ರಾಶಿಯವರಿಗೆ ಗುರುವಿನ ಅನುಗ್ರಹ ಇರುತ್ತೆ. ಹಾಗಾಗಿ ಆ ರಾಶಿಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲ ರಾಶಿ ಮಿಥುನ ರಾಶಿ. ಗುರು ಪೌರ್ಣಿಮೆ ಮಿಥುನ ರಾಶಿಯವರ ಬಾಳಲ್ಲಿ ಹೊಸ ಬೆಳಕನ್ನು ತರಲಿದೆ. ಜುಲೈ 29ರಿಂದ ನಿಮ್ಮ ಆಸೆಗಳು ಈಡೇರುವ ಸಮಯ. ಇನ್ನು ವಾಹನ ಹಾಗೂ ಮನೆ ಖರೀದಿ ಬಗ್ಗೆ ಯೋಚನೆ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಅವಕಾಶಗಳು ಸಿಗ್ತವೆ. ಸ್ವಂತ ಉದ್ಯೋಗದಲ್ಲಿ ಇರುವವರಿಗೆ ಪ್ರಗತಿ, ಬಡ್ತಿ ಸಿಗುವ ಲಕ್ಷಣಗಳು ಕೂಡ ಉಂಟು. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ. ಅಲ್ಲದೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂತೋಷದ ವಾತಾವರಣ ಮನೆ ಮಾಡುವುದು. ಕೆಲಸ ಮತ್ತು ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಯಶಸ್ಸನ್ನು ಪಡೆಯುವಿರಿ. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಎಲ್ಲ ಕೆಲಸದಲ್ಲೂ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಮಾತುಗಳಿಂದ ಇತರರನ್ನು ನೀವು ಬೆಚ್ಚಿಸುವಿರಿ ಮತ್ತು ಸ್ನೇಹಿತರ ಸಹಾಯದಿಂದ ಹೊಸ ಯೋಜನೆಗಳನ್ನು ಕೂಡ ರೂಪುಗೊಳ್ಳುತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ಕೆಲಸಗಳು ಪೂರ್ಣಗೊಳ್ಳಲು ಸಾಧ್ಯವಾಗೋದ್ರಿಂದ ಧನಲಕ್ಷ್ಮಿ ಸದಾ ನಿಮ್ಮೊಂದಿಗಿರ್ತಾಳೆ ಅಂತಲೇ ಹೇಳ್ಬೋದು. ಈ ಸಾರಿ ನಿಮಗೆ ಪೌರ್ಣಿಮೆ ದಿನದಿಂದ ನಿಮಗೆ ಗಜಕೇಸರಿ ಯೋಗ ರೂಪುಗೊಳ್ತಾ ಇದೆ. ಇನ್ನು ಎರಡನೇ ರಾಶಿ ಯಾವುದು ಅನ್ನೋದಾದರೆ ಧನುರಾಶಿ. ಗುರು ಪೌರ್ಣಿಮೆ ಧನುರಾಶಿಯವರಿಗೆ ಹೊಸ ಬೆಳಕನ್ನು ತರುವುದು. ಇನ್ನು ಜುಲೈ 29ರಿಂದ ನಿಮ್ಮ ಕಷ್ಟಗಳನ್ನು ಮಾಯ ಮಾಡಲಿದ್ದಾನೆ ಗುರುದೇವ. ಗುರು ದೆಸೆಯಿಂದ ಅಪಾರ ಲಾಭ ನಿಮ್ಮದಾಗುವುದು. ಅಲ್ಲದೆ ಗುರು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಕೂಡ ತರ್ತಾನೆ. ಇನ್ನು ಕೆಲಸದಲ್ಲಿ ಮಾಡುವ ಎಲ್ಲ ಪ್ರಯತ್ನಗಳು ಕೂಡ ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಕೂಡ ತಂದುಕೊಡುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಗೆ ಕಾರಣ ಕೂಡ ಆಗ್ತಾನೆ. ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ಒಡ ಹುಟ್ಟಿದವರಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ನಿರೀಕ್ಷಿಸಬಹುದು. ಗುರುದೇವ ಕುಟುಂಬ ಸಂಬಂಧವನ್ನು ಮತ್ತಷ್ಟು ಬಲಪಡಿಸ್ತಾನೆ. ಇನ್ನು ನಿಮ್ಮ ಮಕ್ಕಳ ಮೂಲಕ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡಿತೀರಿ. ಇದು ಮನೆಯಲ್ಲಿ ಸಾಮರಸ್ಯದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಗುರು ಚಂದ್ರ ಗ್ರಹ ಪರಿವರ್ತನೆಯಿಂದ ಗಜಕೇಸರಿ ಯೋಗ ಕೂಡ ರೂಪುಗೊಳ್ತಾ ಇದೆ. ನಿಮ್ಮ ಪ್ರಗತಿಯನ್ನು ಖಚಿತಪಡಿಸಲು ಇದು ನಿಮ್ಮ ಜೀವನದಲ್ಲಿ ಸಾಧನೆ ಮತ್ತು ಬೆಳವಣಿಗೆಗಳನ್ನು ಕೂಡ ತರ್ತಾನೆ. ಹಾಗಾಗಿ ಈ ಸಾರಿ ನಿಮಗೆ ಗುರು ಪೌರ್ಣಿಮೆ ಗಜಕೇಸರಿ ಯೋಗದೊಂದಿಗೆ ರೂಪುಗೊಳ್ತಾ ಇದೆ. ಹಾಗಾಗಿ ತುಂಬಾ ಅದೃಷ್ಟ ರಾಶಿ ಧನುರಾಶಿ ಅಂತ ಕೂಡ ಹೇಳ್ಬೋದು. ಮೂರನೇ ಅದೃಷ್ಟ ರಾಶಿ ಯಾವುದು ಅನ್ನೋದಾದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರುದೇವ ಗುರು ಪೌರ್ಣಿಮೆ ಎಂದು ಸಾಕಷ್ಟು ಶುಭ ಫಲವನ್ನು ಕೂಡ ನೀಡ್ತಾರೆ. ಗುರುದೇವನ ಅನುಗ್ರಹದಿಂದ ನಿಮ್ಮ ಮೇಲೆ ಇರುವುದರಿಂದ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಲಾಭವನ್ನು ನೀವು ಕಾಣ್ತೀರಿ. ಗುರು ಪೌರ್ಣಿಮೆ ವೃಶ್ಚಿಕ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶವನ್ನು ಕೂಡ ತಂದುಕೊಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವ ಲಕ್ಷಣ ಕೂಡ ಇದೆ. ಇನ್ನು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಕೂಡ ಪೂರ್ಣಗೊಳ್ತವೆ. ಗುರುಚಂದ್ರ ಸಂಚಾರದಿಂದ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತೆ. ನಿಮ್ಮ ವೃತ್ತಿಪರ ಜೀವನದಲ್ಲಿಯೂ ಸಹ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತೆ. ಅಷ್ಟೇ ಅಲ್ಲದೆ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳು ಈಗ ಕೊನೆಗೊಳ್ತಾ ಇದ್ದಾವೆ. ವಿವಿಧ ಚಟುವಟಿಕೆಗಳನ್ನು ಪೂರ್ಣಗೊಳ್ಳುವಲ್ಲಿ ನಿಮ್ಮ ಶಕ್ತಿಗೆ ಬೆಂಬಲವಾಗಿರುತ್ತೆ ಈ ಗುರುಗ್ರಹ. ಅದೃಷ್ಟ ನಿಮ್ಮ ಪರವಾಗಿರುವುದರಿಂದ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಕೂಡ ದ್ವಿಗುಣವಾಗುತ್ತೆ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಸಾಕಷ್ಟು ಸುಧಾರಣೆಯನ್ನು ಕೂಡ ಕಾಣ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ನೀವು ಬಯಸಿದ್ದನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಜೊತೆಗೆ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಿ ಕಾಣ್ತೀರಿ ಅಂತಲೇ ಹೇಳ್ಬೋದು. ನಾಲ್ಕನೇ ಅದೃಷ್ಟ ರಾಶಿ ಗಜಕೇಸರಿ ಯೋಗ ರೂಪುಗೊಳ್ತಿರೋ ರಾಶಿ ಯಾವುದು ಅನ್ನೋದಾದರೆ ಅದು ತುಲಾ ರಾಶಿ. ಗುರು ಪೌರ್ಣಿಮೆ ತುಲಾ ರಾಶಿಯವರ ಬದುಕನ್ನು ಬಂಗಾರವಾಗಿಸುವುದು. ಇನ್ನು ಜುಲೈ 29ರಿಂದ ನಿಮ್ಮ ಎಲ್ಲ ಶ್ರಮದ ಫಲ ನಿಮ್ಮ ಕೈ ಸೇರುವುದು. ನಿಮ್ಮ ಪ್ರಯತ್ನಗಳು ಅಂದುಕೊಂಡ ಫಲ ಕೂಡ ಕೊಡುತ್ತೆ. ಈ ಸಮಯದಲ್ಲಿ ನೀವು ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಗುರು ಚಂದ್ರ ಗ್ರಹಗಳ ಸಂಯೋಗದಿಂದ ತುಲಾ ರಾಶಿಯವರು ತಮ್ಮ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಕೂಡ ಸಾಧಿಸ್ತಾರೆ.
ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲಸದಲ್ಲಿ ಅನೇಕ ಹೊಸ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ಕೆಲಸದಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿಗಳನ್ನು ಕೂಡ ವಹಿಸಬಹುದು. ಈ ಅವಧಿಯಲ್ಲಿ ಕಚೇರಿಯ ವಾತಾವರಣಗಳಿರಬಹುದು, ಇಲ್ಲದಿದ್ದರೆ ನಿಮ್ಮ ಪ್ರತಿಸ್ಪರ್ಧಿಗಳಿರ್ಬೋದು, ಕಠಿಣ ಸ್ಪರ್ಧೆಯಲ್ಲಿ ನೀವು ನೀಡುವಿರಿ. ಆರ್ಥಿಕ ಪರಿಸ್ಥಿತಿ ನಿಮಗೆ ದೀರ್ಘಕಾಲದವರೆಗೆ ಸ್ಥಿರವಾಗಿರುತ್ತೆ ಕೂಡ. ಈ ನಿಮ್ಮ ಆದಾಯಗಳು ಅಪಾರ ಸುಧಾರಣೆಗಳನ್ನು ನೀವು ಕಾಣುವಿರಿ. ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಾರಿ ನಿಮಗೆ ಗಜಕೇಸರಿ ಯೋಗ ರೂಪುಗೊಳ್ತಾ ಇರೋದ್ರಿಂದ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇನ್ನು ಕೊನೆಯ ಅದೃಷ್ಟ ರಾಶಿ ಯಾವುದು, ಗಜಕೇಸರಿ ಯೋಗ ರೂಪುಗೊಳ್ತಾ ಇರೋ ರಾಶಿ ಯಾವುದು ಅನ್ನೋದಾದರೆ ಸಿಂಹ ರಾಶಿ. ಸಿಂಹ ರಾಶಿಯವರ ಅದೃಷ್ಟ ಕುಲಾಯಿಸುವ ಸಮಯ ಇದು ಅಂತ ಕೂಡ ಹೇಳ್ಬೋದು. ಗುರು ಪೌರ್ಣಿಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನೀವು ಕಾಣ್ತೀರಿ. ಅಪಾರ ಧನ ಲಾಭ ಸಿಗುವ ಸಾಧ್ಯತೆಗಳು ಕೂಡ ತುಂಬಾ ಹೆಚ್ಚಾಗಿರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಇನ್ನು ಐಷಾರಾಮಿ ವಸ್ತುಗಳು ಅಥವಾ ವೈಯಕ್ತಿಕ ಸಂತೋಷಗಳಿಗಾಗಿ ಸ್ವಲ್ಪ ಹೆಚ್ಚು ಖರ್ಚು ಮಾಡಬಹುದು. ಇದರಲ್ಲಿ ಗುರುವಿನ ವಿಶೇಷ ಕೃಪೆಯಿಂದ ಈ ಅವಧಿಯಲ್ಲಿ ನೀವು ಬಹಳಷ್ಟು ಸಂಪತ್ತನ್ನು ಕೂಡ ಗ್ರಹಿಸ್ಬೋದು. ಇನ್ನು ಹೂಡಿಕೆಯಿಂದಲೂ ಕೂಡ ತುಂಬಾ ಲಾಭ ಬರುತ್ತೆ. ಇನ್ನು ನಿಮ್ಮ ಗುರಿಗಳನ್ನು ಸಾಧಿಸುವ ಪ್ರಯತ್ನಗಳಿಗೆ ವೇಗ ಕೂಡ ಹೆಚ್ಚಾಗಿರುತ್ತೆ. ಪ್ರಭಾವಿ ಜನರೊಂದಿಗೆ ನಿಕಟ ಸಂಬಂಧ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕೂಡ ತಂದುಕೊಡುತ್ತೆ. ಇನ್ನು ಗೌರವ ಮತ್ತು ಖ್ಯಾತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ನಿಮ್ಮ ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಗುರುದೇವ ತರಲಿದ್ದಾನೆ ಅಂತ ಕೂಡ ಹೇಳ್ಬೋದು. ಈ ಎಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ. ನೀವು ಯಾವುದೇ ಕೆಲಸಕ್ಕೆ ಹೋದರೂ ಆ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಸಾರಿ ನಿಮಗೆ ಗುರು ಪೌರ್ಣಿಮೆಯಿಂದ ನಿಮಗೆ ಗಜಕೇಸರಿ ಯೋಗ ರೂಪುಗೊಳ್ತಾ ಇದೆ. ಹಾಗಾಗಿ ಅವರ ಅದೃಷ್ಟ ಕುಲಾಯಿಸುವ ಯೋಗ ಕೂಡ ಬರ್ತಾ ಇದೆ. ಹಾಗಾಗಿ ಇಷ್ಟು ದಿನ ಯಾರೆಲ್ಲ ನನಗೇನು ಕೆಲಸ ಆಗಿಲ್ಲ, ನನಗೇನು ಹಣ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಹೊಸ ಕೆಲಸ ಶುರು ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ಈ 5 ರಾಶಿಯವರಿಗೆ ಈ ಸಾರಿ ಗಜಕೇಸರಿ ಯೋಗ ನಮಗೆ 29ನೇ ತಾರೀಕು ಗುರು ಪೌರ್ಣಿಮೆಯೆಂದು ಶುರು ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಗುರು ಪೌರ್ಣಿಮೆಯಿಂದ ಆಚರಿಸ್ಕೊಳ್ಳಿ, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗಾಗಿ ನೀವು ಈ ದಿನ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡೋದಾಗಲಿ ಅಥವಾ ಅನ್ನ ಸಂತರ್ಪಣೆಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದಾಗಲಿ, ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳೋದು, ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳೋದು. ನಿಮ್ಗೆ ಯಾರಾದರೂ ಗುರು ಇದ್ದರೆ ಅವರಿಗೆ ಒಂದು ಸ್ವಲ್ಪ ಹಣ್ಣು ತೊಗೊಂಡೋಗಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದು, ಅವ್ರಿಗೆ ನಿಮ್ಮ ಕೈಲಾದಷ್ಟು ಎಷ್ಟು ಹಣದ ಸಹಾಯ ಆಗುತ್ತೋ ಅಷ್ಟು ಸಹಾಯವನ್ನು ಮಾಡೋದು. ಈ ರೀತಿಯಾಗಿ ಮಾಡೋದ್ರಿಂದ ಗುರುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರುತ್ತೆ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಥ್ಯಾಂಕ್ ಯು.